ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಟೂಟಿ ಫ್ರೂಟಿ ಹಾಕಿರುವಂಥ ಕಸ್ಟರ್ಡ್ ಕೇಕ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಂಗಡಿಗಳಲ್ಲಿ ಸಿಗುತ್ತಲ್ವಾ ಈ ಟೂಟಿ ಫ್ರೂಟಿ ಹಾಕಿರುವಂಥ ಬ್ರಿಟಾನಿಯಾದ ಕಸ್ಟರ್ಡ್ ಕೇಕು, ಸ್ಲೈಸ್ ಕೇಕ್ ಅಂತ ಬರುತ್ತೆ ನೋಡಿ. ಅದನ್ನು ಎಲ್ಲರೂ ಹೊರಗಡೆಯಿಂದ ತಂದು ತಿಂದಿರ್ತೀರ. ಅದನ್ನೇ ಮನೆಯಲ್ಲಿ ಏನೂ ಪ್ರಿಸರ್ವೇಟಿವ್ ಹಾಕ್ದೇನೆ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ತುಂಬ ಸುಲಭವಾಗಿ ಇದನ್ನು ಓವನ್ ಇಲ್ಲದೇ ಒಲೆ ಮೇಲೆ ಇದನ್ನು ಹೇಗೆ ಮಾಡೋದು ಅಂತ ನಾನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಇದು ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಬೇಗನೆ ಹೋಗ್ಬಿಟ್ಟು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ನಾನಿಲ್ಲಿ ಇದು ಉದ್ದಕ್ಕೆ ಬರುತ್ತಲ್ಲ ಕೇಕ್ ಟಿನ್ನು, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಎಣ್ಣೆನ ಹಚ್ಕೋತಾ ಇದ್ದೀನಿ. ಅಂದರೆ ಸ್ಲೈಸ್ ಕೇಕ್ನ ಈ ಥರದಲ್ಲಿ ಟಿನ್ನಲ್ಲೇ ಮಾಡ್ತಾರೆ, ಅದಕ್ಕೆ ಇದನ್ನು ನಾನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವ್ದು ಕೇಕ್ ಟಿನ್ ಇದೆ ಅದರಲ್ಲೇ ಮಾಡ್ಕೋಬೋದು. ನಾನೀಗ ಎಣ್ಣೆನ ಹಚ್ಕೊಂಡಿದ್ದಾಗಿದೆ. ಈಗ ಇದರಲ್ಲಿ ಒಂದು ಬಟರ್ ಪೇಪರ್ನ ಮುಂಚೆನೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಇಟ್ಟಿದ್ದೀನಿ. ಈಗ ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ನಾನಿಲ್ಲಿ ಹಚ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಡಬ್ಬ ಇದ್ದರೆ ಡಬ್ಬದಲ್ಲೂ ಮಾಡ್ಬೋದು. ಆಮೇಲೆ ಅದನ್ನು ನೀವು ಸ್ಲೈಸ್ ಕೇಕ್ ಥರ ಕಟ್ಟನ್ನು ಮಾಡ್ಬೋದು. ಈಗ ಹಚ್ಕೊಂಡಿದ್ದಾಗಿದೆ ಎಣ್ಣೆನ. ಸೊ ಈಗ ನಾನಿಲ್ಲಿ ಏನು ಮಾಡೋಣ, ಅದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಟೂಟಿ ಫ್ರೂಟಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದೆಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ಹಾಗೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ನಾನಿಲ್ಲಿ ಕಲಿಸ್ತಾ ಇದ್ದೀನಿ. ಅಂದರೆ ನಾವು ಕೇಕ್ ಬ್ಯಾಟರ್ನಲ್ಲಿ ಹಾಕಿದಾಗ ಅದು ಎಲ್ಲನೂ ತಳಕ್ಕೆ ಹೋಗದೇ ಇರಲಿ ಅಂತ ಅಷ್ಟೇ. ಈಗ ನಾನು ಒಲೆ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಅದರೊಳಗಡೆ ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ಅದರ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಅದನ್ನು ಮಧ್ಯಮ ಉರಿಯಲ್ಲಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಆ ಕಡೆದು ಬಿಸಿ ಆಗ್ತಿರುವಾಗ ಈ ಕಡೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೆಣ್ಣೆನೂ ಹಾಕೋಬೋದು. ಹಾಗೆ ಒಂದು 1/4 ಕಪ್ನಷ್ಟು ಫ್ರೆಶ್ ಮೊಸರನ್ನು ಹಾಕ್ಕೊಂಡಿದ್ದೀನಿ. ಹುಳಿ ಇರಬಾರ್ದು ಆ ಥರ ಮೊಸರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಸಕ್ಕರೆ ಎಲ್ಲ ಕರಗಿಬಿಟ್ಟು ಅದು ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ನೋಡಿ. ಈ ರೀತಿ ಆಗುತ್ತೆ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗತ್ತೆ. ಈಗ ಇದರ ಮೇಲೆ ಈ ರೀತಿ ಒಂದು ಸಾಣಿಸೋದನ್ನು ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಬೇಕಿಂಗ್ ಪೌಡರ್ನ ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಮಿಲ್ಕ್ ಪೌಡರ್ನ ಬಳಸ್ತಾ ಇದ್ದೀನಿ. ಅಥವಾ ಡೈರಿ ವೈಟ್ನರ್ ಅಂತ ಬರುತ್ತಲ್ಲ, ಅದನ್ನು ಹಾಕ್ಕೊಂಡ್ರೂ ಬರುತ್ತೆ. ಹಾಗೆ ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ವೆನಿಲಾ ಕಸ್ಟರ್ಡ್ ಪೌಡರ್ನ ಹಾಕೋತಾ ಇದ್ದೀನಿ. ನಾರ್ಮಲಾಗಿ ಕಸ್ಟರ್ಡ್ ಪೌಡರ್ ಬರುತ್ತಲ್ಲ, ಅದನ್ನೇ ಹಾಕೋತಾ ಇದ್ದೀನಿ. ಯಾಕಂದರೆ ಇದು ಕಸ್ಟರ್ಡ್ ಕೇಕ್ ಆಗೋದರಿಂದ ಕಸ್ಟರ್ಡ್ ಪೌಡರ್ನ ಹಾಕ್ಕೋಬೇಕಾಗತ್ತೆ. ಈಗ ಇದನ್ನು ಚೆನ್ನಾಗಿ ಈ ರೀತಿ ಕಲಿಸ್ಬಿಟ್ಟು ಅದನ್ನು ಚೆನ್ನಾಗಿ ನಾವು ಸಾಣಿಸ್ಕೋಬೇಕಾಗತ್ತೆ. ಅಂದರೆ ಅದರಲ್ಲಿ ಏನಾದರೂ ಗಂಟು ಇದ್ದರೆ ಹೋಗಲಿ ಅಂತ ಅಷ್ಟೇ. ನೋಡಿ, ಈ ರೀತಿಯಾಗಿ ಕೈ ಆಡಿಸ್ತಾ ಅದನ್ನು ಚೆನ್ನಾಗಿ ನಾವು ಸಾಣಿಸ್ಕೋಬೇಕಾಗತ್ತೆ. ಈಗ ಇದನ್ನು ಸಾಣಿಸ್ಕೊಂಡಿದ್ದು ಆಗಿದೆ. ಈಗ ನೀವು ಮುಂಚೆ ಬೇಕಾದರೂ ಮುಂಚೆನೂ ಎಲ್ಲ ಹಾಕ್ಬಿಟ್ಟು ಸಾಣಿಸ್ಕೊಂಡು ಎತ್ತಿಟ್ಕೋಬೋದು. ಆಮೇಲೆ ಇದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಈಗ ನಾವು ಎಲ್ಲವನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಈಗ ಇದಕ್ಕೆ ನಾನಿಲ್ಲಿ ಹಾಲನ್ನ ಹಾಕೋತಾ ಇದ್ದೀನಿ. ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕಾಗತ್ತೆ. ನಾನಿಲ್ಲಿ 1/4 ಕಪ್ಪು ಪ್ಲಸ್ 2 ಟೇಬಲ್ ಸ್ಪೂನಷ್ಟು ಅಪ್ರಾಕ್ಸಿಮೇಟ್ಲಿ ಯೂಸ್ ಮಾಡಿದ್ದೀನಿ. ಸೊ ಈಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಬಿಟ್ಟು ನಾವು ಅದನ್ನು ಕಲಿಸ್ತಾ ಬರೋಣ. ಈಗ ನೋಡಿ, ಈ ರೀತಿಯಾಗಿ ಫುಲ್ಲು ಅದು ಗಂಟಿಲ್ಲದ ಹಾಗೆ ಅದನ್ನು ನಾವು ಕಲಿಸ್ಕೋಬೇಕಾಗತ್ತೆ. ಸೊ ಈಗ ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ವೆನಿಲಾ ಎಸೆನ್ಸ್ನ ಹಾಕ್ಕೋಬೇಕು. ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು 2 ಹನಿ ಯೆಲ್ಲೋ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ಈಗ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗತ್ತೆ. ನೋಡಿ,
ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಡ ಅಂದರೆ ನೀವು 1 ಪಿಂಚಿನಷ್ಟು ಅರಿಶಿನ ಹಾಕ್ಕೊಂಡ್ರೂ ಬರುತ್ತೆ. ಸೊ ಈಗ ಚೆನ್ನಾಗಿ ಕಲಿಸ್ಕೊಂಡು ಇದಾಗಿದೆ. ಈಗ ನಾನಿಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅಂತ 2 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಮುಂಚೆನೇ ಹೇಳಿದ್ದೀನಿ ನಾನು ನಿಮಗೆ 1/4 ಕಪ್ಪು ಪ್ಲಸ್ 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಾಲನ್ನು ಬಳಸಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಇದನ್ನು ಕಲಿಸ್ಬೇಕು. ನೋಡಿ ಈ ರೀತಿಯಾಗಿ ಅದನ್ನು ಕಲಿಸ್ಬೇಕು. ನೋಡಿ ಈ ಥರ ರನ್ನಿಂಗ್ ಕನ್ಸಿಸ್ಟೆನ್ಸಿ, ರಿಬ್ಬನ್ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಈಗ ಕಲಿಸಿದ್ದಾಗಿದೆ. ಈಗ ನಾವಿದಕ್ಕೆ ಮೊದಲೇ ಟೂಟಿ ಫ್ರೂಟಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು. ನೋಡಿ ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಕಲಿಸ್ತಾ ಹೋಗಬೇಕು. ಸೊ ಈಗ ಕಲಿಸಿದ್ದಾಗಿದೆ. ಈಗ ನಾವಿದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಕೋದ್ರಿಂದ ಆ ಬ್ಯಾಟರು ಹೇಗೆ ಉಬ್ಬುತ್ತೆ ನೋಡಿ, ಡಬಲ್ ಆಗುತ್ತೆ. ಸೊ ನೋಡಿ ಯಾವ ರೀತಿಯಾಗಿ ಉಬ್ಬಿ ಬರ್ತಾ ಇದೆ ಅಂತ. ಸೊ ಇದನ್ನು ಕೂಡ ನಾವು ಬೇಗನೆ ಕಲಿಸ್ಬೇಕು ಮತ್ತು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಕಲಿಸ್ಬೇಕು. ತುಂಬ ಹೊತ್ತು ಕಲಿಸೋಕೆ ಹೋಗಬೇಡಿ. ಈಗ ಮೊದಲೇ ರೆಡಿ ಮಾಡಿಕೊಂಡು ಇಟ್ಕೊಂಡಿರ್ತೀವಲ್ವ ಕೇಕ್ ಟಿನ್ನು, ಅದಕ್ಕೆ ಇದನ್ನು ನಾನೀಗ ಹಾಕೋತಾ ಇದ್ದೀನಿ. ತುಂಬ ಲಿಕ್ವಿಡಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ತುಂಬ ಗಟ್ಟಿನೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ನಾವೀಗ 2ರಿಂದ 3 ಬಾರಿ ಅದನ್ನು ಟ್ಯಾಪ್ ಮಾಡ್ಕೊಳ್ಳೋಣ. ಈಗ ಅದರ ಮೇಲೆ ನಾವು ಸ್ವಲ್ಪ ಟೂಟಿ ಫ್ರೂಟಿನ ಹಾಕ್ಕೊಳ್ಳೋಣ. ಈಗ ನೋಡಿ ಈ ರೀತಿಯಾಗಿ ಮೇಲೆ ನಾನು ಟೂಟಿ ಫ್ರೂಟಿನ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದು ರೆಡಿಯಾಗಿದೆ. ಈಗ ನಾವು ಮುಂಚೆನೇ ಬಿಸಿ ಮಾಡ್ಕೊಂಡಿರ್ತೀವಲ್ವ, ಆ ಕಡಾಯಿಯಲ್ಲಿ ಇದನ್ನು ಇಟ್ಕೊಳ್ಳೋಣ. ಈಗ ಇದರ ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 35ರಿಂದ 40 ನಿಮಿಷ ಮಧ್ಯಮ ಉರಿಯಲ್ಲಿ ಅದನ್ನು ಬೇಕ್ ಮಾಡ್ಕೋಬೇಕು. ನೋಡಿ 40 ನಿಮಿಷ ಆಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ, ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ. ಕಲರು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಈಗ ನಾನಿಲ್ಲಿ ಒಂದು ಟೂತ್ ಪಿಕ್ನ ಇನ್ಸರ್ಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಅದು ಕರೆಕ್ಟಾಗಿ ಬೇಕಾಗಿದೆ. ಈಗ ನಾನಿಲ್ಲಿ ಅದನ್ನು ಹೊರಗಡೆ ತೆಗೆದಿದ್ದೀನಿ. ಈಗ ಒಂದು ಬಟ್ಟೆನ ಮುಚ್ಚಿಬಿಟ್ಟು ಅದನ್ನು ತಣ್ಣಗಾಗ್ಬಿಡೋಣ. ಟೂತ್ ಪಿಕ್ಕು ಒಂದೊಳೆ ಅದಕ್ಕೇನಾದರೂ ಹತ್ತಿದ್ರೆ, ಹಸಿ ಇತ್ತು ಅಂದರೆ ಇನ್ನೊಂದು 5 ನಿಮಿಷ ಬೇಕ್ ಮಾಡ್ಕೊಳ್ಳಿ. ಈಗ ನೋಡಿ ಇದು ತಣ್ಣಗಾದಮೇಲೆ ಈಗ ಬಟ್ಟೆಯನ್ನು ತೆಗೆದಿದ್ದೀನಿ. ಅಂದರೆ ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ಓವನ್ನಲ್ಲಿ ಮಾಡ್ಕೊಳ್ಳೋದಾದರೆ ಮುಂಚೆನೇ 180 ಡಿಗ್ರಿಯಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಳಿ ಓವನ್ನ. ಅದರಲ್ಲಿ ಒಂದು 30ರಿಂದ 35 ನಿಮಿಷ ನೀವು ಅದನ್ನು ಬೇಕ್ ಮಾಡಿಕೊಂಡ್ರೆ ಸಾಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾವು ಒಂದು ಚಾಕುವಿನಿಂದ ಎಡ್ಜಸ್ನೆಲ್ಲ ಲೂಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಎಡ್ಜಸ್ನ ನಾವು ಲೂಸ್ ಮಾಡ್ಕೊಳ್ಳೋಣ. ಈಗ ಎಡ್ಜಸ್ನ ನಾವು ಲೂಸ್ ಮಾಡ್ಕೊಂಡಿದ್ದಾಗಿದೆ. ಒಂದು ತಟ್ಟೆನ ಅದ್ರ ಮೇಲೆ ಇಟ್ಬಿಟ್ಟು ಅದನ್ನು ಅದ್ರ ಮೇಲೆ ಹಾಕಿಬಿಟ್ಟು ಈ ರೀತಿ ಟ್ಯಾಪ್ ಮಾಡಿಬಿಟ್ಟು, ಸೊ ನೋಡಿ ಎಷ್ಟು ಈಸಿಯಾಗಿ ಅನ್ಮೋಲ್ಡ್ ಆಗುತ್ತೆ ಅಂತ ನೋಡಿ. ಈಗ ಅದರ ಮೇಲ್ಗಡೆ ನಾವು ಬಟರ್ ಪೇಪರ್ ಹಾಕಿರ್ತೀವಲ್ವ, ಅದನ್ನೆಲ್ಲ ತಕ್ಕೊಳ್ಳೋಣ. ಈಗ ಈಸಿಯಾಗಿ ಬರುತ್ತೆ, ತುಂಬ ಕಷ್ಟ ಏನಿಲ್ಲ. ನೋಡಿ ಈ ರೀತಿಯಾಗಿ ಬಟರ್ ಪೇಪರ್ನ ರಿಮೂವ್ ಮಾಡಿಬಿಡೋಣ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಹಗುರವಾಗಿ ಆಗಿದೆ ಅಂತ. ಸೊ ಹೊರಗಡೆ ಹೇಗಿರುತ್ತಲ್ವ ವೀಕ್ಷಕರೇ, ಆ ರೀತಿಯೇ ಮನೆಯಲ್ಲೂ ಕೂಡ ನೀವು ಮಾಡ್ಕೋಬೋದು. ಈಗ ಇದನ್ನು ಸ್ಲೈಸಾಗಿ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ಬಿಸಿ ಇದ್ದಾಗ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಕರೆಕ್ಟಾಗಿ ಕಟ್ ಆಗಲ್ಲ. ಸೊ ಅದು ನೀವು ತಣ್ಣಗಾದ್ಮೇಲೆ ಕಟ್ ಮಾಡಿದರೆ ಈಸಿಯಾಗಿ ನೀವು ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಒಂದು ಇದನ್ನು ತೋರಿಸ್ತೀನಿ, ಒಂದು ಸ್ಲೈಸ್ನ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ಅಂತ. ಸೊ ಹೊರಗಡೆಯಿಂದ ನೀವು ಬ್ರಿಟಾನಿಯಾದು ತಂದು ತಿಂತೀರಲ್ವ, ಆ ಹೊರಗಡೆದಕ್ಕಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ. ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೇ ನೀವು ಇದನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ನೀವು ಈ ಟೂಟಿ ಫ್ರೂಟಿ ಹಾಕಿರುವಂಥ ಕಸ್ಟರ್ಡ್ ಸ್ಲೈಸ್ ಕೇಕ್ನ ಹೇಗೆ ಮಾಡೋದು ಅಂತ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.